ಮುಹೂರ್ತ್ ಮ್ಯಾಟ್ರಿಮೋನಿ. ವಧು ವರಾನ್ವೇಷಣೆಯ ವಿವರಗಳು ಕೇವಲ 89 ರೂಪಾಯಿಗೆ ಮಾತ್ರ. ಅಷ್ಟಕೂಟ, ಆಸ್ಟ್ರಾಲಜಿ ಪ್ರೊಫೈಲ್ ಫೀಸ್ ಹಾಗೂ ಕಮ್ಯುನಿಟಿ ಚಾನೆಲ್ ಸಹಾಯ ಪಡೆಯಿರಿ. ಜೊತೆಗೆ ವೆರಿಫೈಡ್ ಮತ್ತು ಸೆಕ್ಯೂರ್ಡ್ ಪ್ರೊಫೈಲ್ಸ್ ಕೂಡ. ಡೌನ್ಲೋಡ್ ಮುಹೂರ್ತ್ ಫ್ರಮ್ ಗೂಗಲ್ ಪ್ಲೇ ಸ್ಟೋರ್. ಹಾಯ್ ಫ್ರೆಂಡ್ಸ್, ದಿನದ ಎಲ್ಲ ಪ್ರಮುಖ ಸುದ್ದಿಗಳನ್ನು ನಿಮಗೆ ತಲುಪಿಸುವ mastmaga.comನ ಫುಲ್ ನ್ಯೂಸ್ಗೆ ಸ್ವಾಗತ. ನಾನು ಶ್ರೀರಕ್ಷ ರಘುರಾಮ್. ರಾಜ್ಯದಲ್ಲಿ ಕೊರೋನಾ ದಾಖಲೆ ಬರೆದಿದೆ. ಇವತ್ತು ಒಂದೇ ದಿನ 50,210 ಮಂದಿಗೆ ಕೊರೋನಾ ಬಂದಿದೆ. ರಾಜ್ಯದಲ್ಲಿ ಕೊರೋನಾ ಹಾವಳಿ ಶುರುವಾದ ಬಳಿಕ ಇದೇ ಮೊದಲ ಬಾರಿಗೆ ಒಂದೇ ದಿನ ಇಷ್ಟು ಮಂದಿಗೆ ಕೊರೋನಾ ಸೋಂಕು ಬಂದಿದ್ದು. ಈ ಹಿಂದೆ ಅಂದರೆ ಕಳೆದ ಅಲೆಯಲ್ಲಿ ಅತಿ ಹೆಚ್ಚು ಅಂದರೆ ಮೇ 5ರಂದು 50,112 ಮಂದಿಗೆ ಕೊರೋನಾ ಬಂದಿತ್ತು. ಅದಾದ ಬಳಿಕ ಎರಡನೇ ಅಲೆಯ ಕೊರೋನಾ ಹಾವಳಿ ಇಳಿಮುಖವಾಗಿ ಸಾಗಿತ್ತು. ಆದರೆ ಈ ಸಲ ಇನ್ನೂ ಇಳಿಮುಖವಾಗಿಲ್ಲ. ಆದರೆ ಸಾವಿನ ಪ್ರಮಾಣ ಎರಡನೇ ಅಲೆಗಿಂತ ಕಡಿಮೆ ಇದೆ. ಈ ಹಿಂದೆ ಅತಿ ಹೆಚ್ಚು ಪ್ರಕರಣ ದಾಖಲಾಗಿದ್ದ ಮೇ 5ರಂದು ಸಾವಿನ ಸಂಖ್ಯೆ 346 ಇತ್ತು. ಆದರೆ ಇವತ್ತು ಸಾವಿನ ಸಂಖ್ಯೆ 19 ಮಾತ್ರ ಇದೆ. ಆದರೂ ಕೂಡ ರಾಜ್ಯದಲ್ಲಿ ಇತ್ತೀಚೆಗೆ ಶೀತ, ಜ್ವರ, ಕೆಮ್ಮಿನಂತಹ ಪ್ರಕರಣಗಳು ಜಾಸ್ತಿ ಆಗ್ತಾ ಇವೆ. ಕ್ಲಿನಿಕ್ಗಳ ಮುಂದೆ, ಮೆಡಿಕಲ್ಗಳ ಮುಂದೆ ಜನ ಕ್ಯೂ ನಿಲ್ತಾ ಇದ್ದಾರೆ. ಅಂದಹಾಗೆ ಇವತ್ತಿನ ಪ್ರಕರಣಗಳ ಪೈಕಿ 26,299 ಪ್ರಕರಣಗಳು ಬೆಂಗಳೂರಿನಲ್ಲೇ ಪತ್ತೆಯಾಗಿವೆ. ಪಾಸಿಟಿವಿಟಿ ದರ 22.77% ನಷ್ಟಿದೆ. ಭಾರತದ ಹಲವು ನಗರಗಳಲ್ಲಿ ಒಮೈಕ್ರಾನ್ ಸಮುದಾಯ ಹಂತ ತಲುಪಿದೆ ಅಂತ ಕೊರೋನಾದ ಜಿನೋಮಿಕ್ ಕನ್ಸೋರ್ಟಿಯಂ ಇನ್ಸಾಕೋಗ್ ಹೇಳಿದೆ. ದೇಶದ ಕೆಲವು ನಗರಗಳಲ್ಲಿ ಒಮೈಕ್ರಾನ್ ತುಂಬಾ ವೇಗವಾಗಿ ಹರಡ್ತಾ ಇದೆ. ಒಟ್ಟು ಪ್ರಕರಣಗಳ ಪೈಕಿ ಇದೇ ಹೆಚ್ಚಾಗ್ತಾ ಇದೆ. ಇದರರ್ಥ ಒಮೈಕ್ರಾನ್ ಸಾಮುದಾಯಿಕ ಮಟ್ಟದಲ್ಲಿ ಹರಡೋಕೆ ಶುರುವಾಗಿದೆ. ಇದರ ಜೊತೆಗೆ ಒಮೈಕ್ರಾನ್ನ ಸಬ್ ವೇರಿಯಂಟ್ BA.2 ಕೂಡ ಭಾರತದಲ್ಲಿ ಪತ್ತೆಯಾಗ್ತಾ ಇದ್ದು ವೇಗವಾಗಿ ಹರಡ್ತಾ ಇದೆ ಅಂತ ಕೂಡ ತಿಳಿಸಿದೆ. ಆದರೆ ಒಮೈಕ್ರಾನ್ ಪ್ರಕರಣಗಳಲ್ಲಿ ಈವರೆಗೆ ಲಕ್ಷಣರಹಿತ ಮತ್ತು ಮೈಲ್ಡ್ ಆಗಿರುವ ಪ್ರಕರಣಗಳೇ ಜಾಸ್ತಿ ಪತ್ತೆಯಾಗಿವೆ ಅಂತ ತನ್ನ ಜನವರಿ 10ರ ವರದಿಯಲ್ಲಿ ತಿಳಿಸಿದೆ. ಆ ವರದಿಯನ್ನು ಇವತ್ತು ಬಿಡುಗಡೆ ಮಾಡಲಾಗಿದೆ. ಇನ್ನು ರಾಜ್ಯದಲ್ಲಿ ಕಳೆದೊಂದು ವಾರದಲ್ಲಿ ಯಾವ ದಿನ ಎಷ್ಟು ಮಂದಿಗೆ ಕೊರೋನಾ ಬಂದಿದೆ ಅಂತ ನೋಡೋದಾದ್ರೆ, ಸೋಮವಾರ 27,156 ಜನರಿಗೆ ಕೊರೋನಾ ಬಂದು 14 ಜನ ಮೃತಪಟ್ಟಿದ್ದಾರೆ. ಮಂಗಳವಾರ 41,457 ಜನರಿಗೆ ಕೊರೋನಾ ಸೋಂಕು ದೃಢಪಟ್ಟಿದ್ದು 20 ಜನ ಮೃತಪಟ್ಟಿದ್ದಾರೆ. ಬುಧವಾರ 40,499 ಜನರಿಗೆ ಕೊರೋನಾ ಸೋಂಕು ದೃಢಪಟ್ಟಿದ್ದು 21 ಸೋಂಕಿತರು ಮೃತಪಟ್ಟಿದ್ದಾರೆ. ಗುರುವಾರ 47,754 ಜನರಿಗೆ ಕೊರೋನಾ ಸೋಂಕು ತಗುಲಿ 29 ಜನ ಮೃತಪಟ್ಟಿದ್ದಾರೆ. ಶುಕ್ರವಾರ 48,049 ಜನರಿಗೆ ಕೊರೋನಾ ಸೋಂಕು ದೃಢಪಟ್ಟಿದ್ದು 22 ಜನ ಮೃತಪಟ್ಟಿದ್ದಾರೆ. ಶನಿವಾರ 42,470 ಜನರಿಗೆ ಕೊರೋನಾ ಸೋಂಕು ದೃಢಪಟ್ಟು 26 ಜನ ಮೃತಪಟ್ಟಿದ್ದಾರೆ. ಭಾನುವಾರ ಅಂದರೆ ಇವತ್ತು 50,210 ಜನರಿಗೆ ಹೊಸದಾಗಿ ಕೊರೋನಾ ಸೋಂಕು ತಗುಲಿದ್ದು 19 ಜನ ಮೃತಪಟ್ಟಿದ್ದಾರೆ. ದೇಶದಲ್ಲಿ ಇವತ್ತು ಕೊರೋನಾ ಪ್ರಕರಣಗಳು ನಿನ್ನೆಗೆ ಹೋಲಿಸಿದ್ರೆ ಸ್ವಲ್ಪ ಕಡಿಮೆಯಾಗಿದೆ. ಈ ನಡುವೆ ಉಪರಾಷ್ಟ್ರಪತಿ ವೆಂಕಯ್ಯ ನಾಯ್ಡು, ಮಾಜಿ ಕ್ರಿಕೆಟಿಗ ಹರ್ಭಜನ್ ಸಿಂಗ್ ದಂಪತಿಗೂ ಕೊರೋನಾ ಬಂದಿದೆ. ಹಾಗಾದ್ರೆ ಕಳೆದ 24 ಗಂಟೆಯಲ್ಲಿ ಎಷ್ಟು ಮಂದಿಗೆ ಕೊರೋನಾ ಬಂದಿದೆ, ಕಳೆದ ವಾರದಲ್ಲಿ ಯಾವ ದಿನ ಎಷ್ಟು ಮಂದಿಗೆ ಕೊರೋನಾ ಬಂದಿದೆ ಅಂತ ನೋಡ್ಕೊಂಡ್ಬರೋಣ ಬನ್ನಿ. ಸೋಮವಾರ 2,58,089 ಜನರಿಗೆ ಕೊರೋನಾ ಸೋಂಕು ದೃಢಪಟ್ಟು 385 ಸೋಂಕಿತರು ಮೃತಪಟ್ಟಿದ್ದಾರೆ. ಮಂಗಳವಾರ 2,38,018 ಜನರಿಗೆ ಕೊರೋನಾ ಸೋಂಕು ದೃಢಪಟ್ಟಿದ್ದು 310 ಸೋಂಕಿತರು ಮೃತಪಟ್ಟಿದ್ದಾರೆ. ಬುಧವಾರ 2,82,970 ಜನರಿಗೆ ಕೊರೋನಾ ಸೋಂಕು ತಗುಲಿ 441 ಜನ ಮೃತಪಟ್ಟಿದ್ದಾರೆ. ಗುರುವಾರ 3,17,532 ಜನರಿಗೆ ಕೊರೋನಾ ಸೋಂಕು ದೃಢಪಟ್ಟಿದ್ದು 491 ಸೋಂಕಿತರು ಮೃತಪಟ್ಟಿದ್ದಾರೆ. ಶುಕ್ರವಾರ 3,47,254 ಜನರಿಗೆ ಕೊರೋನಾ ಸೋಂಕು ದೃಢಪಟ್ಟಿದ್ದು 703 ಸೋಂಕಿತರು ಮೃತಪಟ್ಟಿದ್ದಾರೆ. ಶನಿವಾರ 3,37,704 ಜನರಿಗೆ ಕೊರೋನಾ ಸೋಂಕು ದೃಢಪಟ್ಟಿದ್ದು 488 ಸೋಂಕಿತರು ಮೃತಪಟ್ಟಿದ್ದಾರೆ. ಭಾನುವಾರ ಅಂದರೆ ಇವತ್ತು 3,33,533 ಜನರಿಗೆ ಕೊರೋನಾ ಸೋಂಕು ದೃಢಪಟ್ಟಿದ್ದು 525 ಸೋಂಕಿತರು ಮೃತಪಟ್ಟಿದ್ದಾರೆ. ದೆಹಲಿಯಲ್ಲಿ ಕೊರೋನಾ ಪ್ರಕರಣಗಳ ಸಂಖ್ಯೆ ದಿನೇ ದಿನೇ ಕಡಿಮೆಯಾಗ್ತಾ ಇದೆ. ಇವತ್ತು 9,197 ಮಂದಿಗೆ ಕೊರೋನಾ ಬಂದಿದೆ. ಪಾಸಿಟಿವಿಟಿ ದರ 16.3%ನಿಂದ 13.3%ಗೆ ಇಳಿಕೆಯಾಗಿದೆ. ಮೇಕೆದಾಟು ಪಾದಯಾತ್ರೆ ಮತ್ತೆ ಶುರು ಮಾಡ್ತಾ ಇದ್ದೀವಿ ಅಂತ ಕಾಂಗ್ರೆಸ್ ನಾಯಕ ಸತೀಶ್ ಜಾರಕಿಹೊಳಿ ಹೇಳಿದ್ದಾರೆ. ನಾವು ಪಾದಯಾತ್ರೆಯನ್ನ ಮಾಡ್ತೀವಿ ಅಂತಲೇ ಬಿಜೆಪಿ ಸರ್ಕಾರ ವೀಕೆಂಡ್ ಕರ್ಫ್ಯೂ ಸೇರಿದಂತೆ ರಾಜ್ಯದಲ್ಲಿ ಹಲವು ನಿರ್ಬಂಧಗಳನ್ನು ವಿಧಿಸಿದ್ರು. ಪಾದಯಾತ್ರೆಯನ್ನ ಸ್ಥಗಿತಗೊಳಿಸಿದ ಬಳಿಕ ವೀಕೆಂಡ್ ಕರ್ಫ್ಯೂ ತೆಗೆದಿದ್ದಾರೆ ಅಂತ ಕಿಡಿಕಾರಿದ್ದಾರೆ. ಜೊತೆಗೆ ಆದ್ರೂ ಕೂಡ ನಮ್ಮ 5 ದಿನಗಳ ಪಾದಯಾತ್ರೆ ಯಶಸ್ವಿಯಾಗಿದ್ದು ಉಳಿದ ಭಾಗವನ್ನ ಕೊರೋನಾ ಕಡಿಮೆಯಾದ್ಮೇಲೆ ಮಾಡ್ತೀವಿ ಅಂತ ಅಂದ್ರು. ನೈಟ್ ಕರ್ಫ್ಯೂ, ವೀಕೆಂಡ್ ಕರ್ಫ್ಯೂ ಅವೈಜ್ಞಾನಿಕ ಅಂತ ಆರೋಪಿಸಿದ ಕಾಂಗ್ರೆಸ್ಗೆ ಆರೋಗ್ಯ ಸಚಿವ ಸುಧಾಕರ್ ತಿರುಗೇಟು ಕೊಟ್ಟಿದ್ದಾರೆ.
ರಾಜ್ಯದಲ್ಲಿ ಜಾರಿಗೆ ತಂದ ಎಲ್ಲಾ ನಿಯಮಗಳು ವೈಜ್ಞಾನಿಕವೇ ಆಗಿದ್ವು. ಅದೇ ರೀತಿ 3ನೇ ಅಲೆ ಶುರುವಾದಾಗ ವೀಕೆಂಡ್ ಕರ್ಫ್ಯೂ ಹಾಕಿದ್ವಿ. ಆದ್ರೆ ಈ ಅಲೆ ಅಷ್ಟೊಂದು ತೀವ್ರವಾಗಿಲ್ಲ ಅಂತ ಗೊತ್ತಾಗಿರೋದ್ರಿಂದ ವೀಕೆಂಡ್ ಕರ್ಫ್ಯೂ ಅನ್ನ ತೆಗೆದಿದ್ದೀವಿ. ಅವೈಜ್ಞಾನಿಕವಾಗಿ ಯಾರಾದ್ರೂ ವರ್ತಿಸ್ತಾ ಇದ್ರೆ ಅದು ಕಾಂಗ್ರೆಸ್ ಪಕ್ಷದವರು ಮಾತ್ರ ಅಂತ ಕಾಂಗ್ರೆಸ್ ಪಕ್ಷದ ಆರೋಪಕ್ಕೆ ರಾಜ್ಯ ಆರೋಗ್ಯ ಸಚಿವ ಕೆ ಸುಧಾಕರ್ ಹೇಳಿದ್ದಾರೆ. ರಾಜ್ಯ ರಾಜಕೀಯದಲ್ಲಿ ಸಚಿವ ಸಂಪುಟ ಕುಸ್ತಿ ಶುರುವಾಗಿದೆ. ಸದ್ಯ ಒಳಗೊಳಗೆ ನಡೀತಾ ಇರುವಂತಹ ಸಂಪುಟ ಕಸರತ್ತು ಯಾವಾಗ ಸ್ಫೋಟಗೊಳ್ಳುತ್ತೋ ಗೊತ್ತಿಲ್ಲ. ನಾಯಕರು ಅಲ್ಲಲ್ಲಿ ರಹಸ್ಯ ಸಭೆಗಳನ್ನು ನಡೆಸೋಕೆ ಶುರು ಮಾಡಿದ್ದಾರೆ. ಇತ್ತೀಚೆಗಷ್ಟೇ ಶಾಸಕ ರೇಣುಕಾಚಾರ್ಯ ಮತ್ತು ಬಸನಗೌಡ ಪಾಟೀಲ್ ಯತ್ನಾಳ್ ಸಭೆಯನ್ನು ನಡೆಸಿದ್ರು. ಇದಾದ ಬಳಿಕ ನಮಗೂ ಸಚಿವ ಸ್ಥಾನ ಬೇಕು ಅಂತ ರೇಣುಕಾಚಾರ್ಯ ಒತ್ತಾಯಿಸಿದ್ರು. ಇದೀಗ ಬೆಳಗಾವಿಯಲ್ಲಿ ರಾಜಕೀಯ ಬದ್ಧ ವೈರಿಗಳೇ ಒಟ್ಟಾಗಿ ಸಭೆಯನ್ನು ನಡೆಸಿದ್ದಾರೆ. ಉಮೇಶ್ ಕತ್ತಿ ಮತ್ತು ಲಕ್ಷ್ಮಣ್ ಸವದಿ ಗೌಪ್ಯ ಸಭೆಯನ್ನು ನಡೆಸಿದ್ದಾರೆ. ಕತ್ತಿ ನಿವಾಸದಲ್ಲಿ ನಡೆದ ಸಭೆಯಲ್ಲಿ ಬೆಳಗಾವಿಯ ಶಾಸಕರು ಭಾಗಿಯಾಗಿದ್ರು. ಆದರೆ ಈ ಸಲ ಜಾರಕಿಹೊಳಿ ಸಹೋದರರನ್ನ ಫುಲ್ ದೂರ ಇಡಲಾಗಿದೆ. ಬೆಳಗಾವಿಯಲ್ಲಿ ಜಾರಕಿಹೊಳಿ ಕುಟುಂಬದ ಪವರ್ಗೆ ಬ್ರೇಕ್ ಹಾಕಿ ತಾವೇ ಪ್ರಾಬಲ್ಯವನ್ನ ಸಾಧಿಸೋದು ಇದರ ಉದ್ದೇಶ ಅಂತ ಹೇಳಲಾಗ್ತಾ ಇದೆ. ಜೊತೆಗೆ ರಾಜ್ಯದಲ್ಲಿ ಮುಂದಿನ ವರ್ಷ ಚುನಾವಣೆ ನಡೆಯಲಿದ್ದು ಈಗಲೇ ಸಚಿವ ಸಂಪುಟ ವಿಸ್ತರಣೆ ಮಾಡಿದ್ರೆ 1 ವರ್ಷ ಟೈಮ್ ಸಿಗುತ್ತೆ. 3 ಅಥವಾ 6 ತಿಂಗಳು ಬಿಟ್ಟು ವಿಸ್ತರಣೆ ಮಾಡಿದ್ರೆ ಪ್ರಯೋಜನ ಇಲ್ಲ ಅಂತ ಸಚಿವಾಕಾಂಕ್ಷಿಗಳು ಪಟ್ಟು ಹಿಡಿದಿದ್ದಾರೆ ಅಂತ ಕೂಡ ಗೊತ್ತಾಗಿದೆ. ಬಿಎಸ್ ಯಡಿಯೂರಪ್ಪ ವಿಚಾರದಲ್ಲಿ ಕೆಎಸ್ ಈಶ್ವರಪ್ಪ ಇವತ್ತು ಭಾವುಕರಾದರು. ಶಿವಮೊಗ್ಗ ಭದ್ರಾವತಿ ನಗರಾಭಿವೃದ್ಧಿ ಪ್ರಾಧಿಕಾರದ ಅಧ್ಯಕ್ಷ ಸ್ಥಾನ ಪದಗ್ರಹಣ ಸಮಾರಂಭದಲ್ಲಿ ಮಾತನಾಡಿದ ಅವರು, ನಾನು ಇವತ್ತು ಬೆಳೆಯುವುದಕ್ಕೆ ಮೊದಲ ಕಾರಣ ಸಂಘ, ಮತ್ತೊಂದು ಕಾರಣ ಯಡಿಯೂರಪ್ಪ. ನಾನು ಅವರ ವಿರುದ್ಧ ಗುಂಪು ಕಟ್ಟಿದ್ರೆ ಅದು ನಮ್ಮ ತಂದೆ ತಾಯಿಗೆ ಮಾಡಿದ ದ್ರೋಹದಂತೆ ಅಂತ ಹೇಳಿ ಭಾವುಕರಾದ್ರು. ಸುಭಾಷ್ ಚಂದ್ರ ಬೋಸ್ ಅವರ ಜನ್ಮದಿನ ಅಂಗವಾಗಿ ಇವತ್ತು ಸಿಎಂ ಬಸವರಾಜ ಬೊಮ್ಮಾಯಿ ವಿಧಾನಸೌಧ ಆವರಣದಲ್ಲಿರೋ ಪ್ರತಿಮೆಗೆ ಮಾಲಾರ್ಪಣೆಯನ್ನ ಮಾಡಿದ್ರು. ಬಳಿಕ ಮಾತನಾಡಿದ ಅವರು, ಈ ಪ್ರತಿಮೆಯನ್ನ ವಿಧಾನಸೌಧದ ಮುಂಭಾಗದಲ್ಲಿ ಗೌರವಯುತ ಸ್ಥಾನ ನೀಡ್ತೀವಿ. ಮುಂದಿನ ವರ್ಷ ನೇತಾಜಿ ಜನ್ಮದಿನವನ್ನ ಅದ್ದೂರಿಯಾಗಿ ವಿಧಾನಸೌಧದ ಮುಂದೆ ಆಚರಿಸಲಾಗುತ್ತೆ ಅಂತ ಹೇಳಿದ್ದಾರೆ. ಇವತ್ತು ನೇತಾಜಿ ಸುಭಾಷ್ ಚಂದ್ರ ಬೋಸ್ ಅವರ 125ನೇ ಜನ್ಮದಿನ. ಹೀಗಾಗಿ ದೇಶದ ಇತಿಹಾಸದಲ್ಲಿ ಇದೇ ಮೊದಲ ಬಾರಿಗೆ ಜನವರಿ 24ರ ಬದಲಾಗಿ 23ರಂದು ಅಂದ್ರೆ ಇವತ್ತು ಗಣರಾಜ್ಯೋತ್ಸವ ಶುರು ಮಾಡಲಾಗಿದೆ. ಇಂಡಿಯಾ ಗೇಟ್ನಲ್ಲಿ ಪ್ರಧಾನಿ ನರೇಂದ್ರ ಮೋದಿ ಸಂಜೆ 6 ಗಂಟೆಗೆ ನೇತಾಜಿ ಸುಭಾಷ್ ಚಂದ್ರ ಬೋಸ್ ಅವರ ಹಾಲೋಗ್ರಾಮ್ ಪ್ರತಿಮೆಯನ್ನು ಅನಾವರಣಗೊಳಿಸಿದ್ದಾರೆ. ಸದ್ಯ ಸುಭಾಷ್ ಚಂದ್ರ ಬೋಸ್ ಅವರ ಗ್ರಾನೈಟ್ ಪ್ರತಿಮೆ ರೆಡಿಯಾಗ್ತಾ ಇದ್ದು ಅಲ್ಲಿಯವರೆಗೆ ಈ ಹಾಲೋಗ್ರಾಮ್ ಪ್ರತಿಮೆ ಇರಲಿದೆ. ಇದು 90% ಪಾರದರ್ಶಕವಾಗಿರೋ ಹಾಲೋಗ್ರಾಫಿಕ್ ಸ್ಕ್ರೀನ್ ಇದ್ದು ಪ್ರೇಕ್ಷಕರಿಗೆ ಕಾಣದಂತೆ ವ್ಯವಸ್ಥೆಯನ್ನು ಮಾಡಲಾಗಿದೆ. ಇದು 28 ಅಡಿ ಎತ್ತರ ಮತ್ತು 6 ಅಡಿ ಅಗಲವಿದೆ. ಇದೇ ಕಾರ್ಯಕ್ರಮದಲ್ಲಿ 2019, 20, 21 ಮತ್ತು 22ರ ಸಾಲಿನ ಸುಭಾಷ್ ಚಂದ್ರ ಬೋಸ್ ಆಪದಾ ಪ್ರಬಂಧನ್ ಪ್ರಶಸ್ತಿಗಳನ್ನು ಕೂಡ ವಿತರಿಸಿದ್ದಾರೆ. ನೈಸರ್ಗಿಕ ವಿಕೋಪ ಸಂಭವಿಸಿದಾಗ ಸಲ್ಲಿಸಿದ ಸೇವೆಗೆ ಗೌರವಾರ್ಥವಾಗಿ ಈ ಪ್ರಶಸ್ತಿಯನ್ನು ನೀಡಲಾಗುತ್ತೆ. ಈ ಪ್ರಶಸ್ತಿಯನ್ನ ಸಂಸ್ಥೆಗೆ ನೀಡಿದ್ರೆ 51 ಲಕ್ಷ ರೂಪಾಯಿ ಜೊತೆಗೆ ಸರ್ಟಿಫಿಕೇಟ್, ಅದೇ ವ್ಯಕ್ತಿಗತವಾಗಿ ನೀಡಿದ್ರೆ 5 ಲಕ್ಷ ರೂಪಾಯಿ ಮತ್ತು ಸರ್ಟಿಫಿಕೇಟ್ ಅನ್ನು ನೀಡಲಾಗುತ್ತೆ. ಗಣರಾಜ್ಯೋತ್ಸವ ಸಾಮಾನ್ಯವಾಗಿ ಜನವರಿ 29ರ ಬೀಟಿಂಗ್ ದಿ ರಿಟ್ರೀಟ್ ಮೂಲಕ ಅಂತ್ಯಗೊಳ್ಳುತ್ತೆ. ಆದರೆ ಈ ಸಲ ಜನವರಿ 30ರಂದು ಅಂದರೆ ಗಾಂಧೀಜಿ ಹತ್ಯೆಯಾದ ದಿನ ಅಂತ್ಯಗೊಳಿಸಲಾಗುತ್ತೆ ಅಂತ ಮೂಲಗಳು ತಿಳಿಸಿವೆ. ಇನ್ನು ಜನವರಿ 26ರ 73ನೇ ಗಣರಾಜ್ಯೋತ್ಸವ ಪೆರೇಡ್ಗೆ ಸಿದ್ಧತೆ ಅಭ್ಯಾಸ ಕೂಡ ಜೋರಾಗೇ ಇದೆ. ಇವತ್ತು ದೆಹಲಿಯ ವಿಜಯ್ ಚೌಕ್ನಲ್ಲಿ ವಿವಿಧ ಪಡೆಯ ಯೋಧರು ಫುಲ್ ಡ್ರೆಸ್ ರಿಹರ್ಸಲ್ ಅಂದ್ರೆ ಫುಲ್ ಸಮವಸ್ತ್ರವನ್ನು ಧರಿಸಿಕೊಂಡು ಅಭ್ಯಾಸವನ್ನ ಮಾಡಿದ್ದಾರೆ. ಮತ್ತೊಂದು ಕಡೆ ಹೆಲಿಕಾಪ್ಟರ್ಗಳು ಕೂಡ ಹಾರಾಟವನ್ನು ನಡೆಸಿ ಅಭ್ಯಾಸವನ್ನ ಮಾಡಿವೆ. ಒಂದ್ ಕಡೆ ಪ್ರಧಾನಿ ಮೋದಿ ಸುಭಾಷ್ ಚಂದ್ರ ಬೋಸ್ ಅವರ ಹಾಲೋಗ್ರಾಫ್ ಪ್ರತಿಮೆಯನ್ನ ಅನಾವರಣಗೊಳಿಸಿದ್ರೆ, ಮತ್ತೊಂದು ಕಡೆ ಪಶ್ಚಿಮ ಬಂಗಾಳ ಸಿಎಂ ಮಮತಾ ಬ್ಯಾನರ್ಜಿ ಕೇಂದ್ರದ ವಿರುದ್ಧ ಕಿಡಿಕಾರಿದ್ದಾರೆ. ಈ ಹಿಂದೆ ಕೇಂದ್ರ ಸರ್ಕಾರ ಸುಭಾಷ್ ಚಂದ್ರ ಬೋಸ್ ಅವರಿಗೆ ಸಂಬಂಧಿಸಿದಂತಹ ಎಲ್ಲಾ ದಾಖಲೆಗಳನ್ನ ಬಹಿರಂಗಪಡಿಸುವುದಾಗಿ ಘೋಷಿಸಿತ್ತು. ಆದ್ರೆ ಯಾಕೆ ಇನ್ನೂ ಕೂಡ ಬಹಿರಂಗಪಡಿಸಿಲ್ಲ ಅಂತ ಪ್ರಶ್ನಿಸಿದ್ರು. ಜಪಾನ್ನ ರೆಂಕೋಜಿ ದೇವಸ್ಥಾನದಲ್ಲಿ ಸಂಗ್ರಹಿಸಿಟ್ಟಿರುವಂತಹ ಸುಭಾಷ್ ಚಂದ್ರ ಬೋಸ್ದು ಎನ್ನಲಾದ ಚಿತಾಭಸ್ಮವನ್ನ ಡಿಎನ್ಎ ಪರೀಕ್ಷೆಗೆ ಒಳಪಡಿಸಬೇಕು ಅಂತ ಒತ್ತಾಯಿಸಿದ್ರು. ಅಧಿಕಾರಕ್ಕೆ ಬಂದ್ರೆ ನಾವು ಈ ಬಗ್ಗೆ ತನಿಖೆಯನ್ನು ನಡೆಸ್ತೀವಿ ಅಂತ ಬಿಜೆಪಿ ಹೇಳಿತ್ತು. ಆದ್ರೆ ನಮ್ಮ ರಾಜ್ಯ ಸರ್ಕಾರ ನೇತಾಜಿಗೆ ಸಂಬಂಧಿಸಿದ ಎಲ್ಲಾ ದಾಖಲೆಗಳನ್ನ ಬಿಡುಗಡೆ ಮಾಡಿದ್ರೂ ಕೂಡ ಕೇಂದ್ರ ಸರ್ಕಾರ ಎಲ್ಲಾ ದಾಖಲೆ ಬಿಡುಗಡೆ ಮಾಡಿಲ್ಲ ಅಂತ ಕಿಡಿಕಾರಿದ್ರು. ಮುಂಬರುವ ಎಲೆಕ್ಷನ್ ನಲ್ಲಿ 66% ಟಿಕೆಟ್ ಅನ್ನ ಅಲ್ಪಸಂಖ್ಯಾತರಿಗೆ ನೀಡ್ತಾ ಇದ್ದೀವಿ ಅಂತ ಉತ್ತರ ಪ್ರದೇಶ ಸಿಎಂ ಯೋಗಿ ಆದಿತ್ಯನಾಥ್ ಘೋಷಿಸಿದ್ದಾರೆ. ಬಿಜೆಪಿ ಸರ್ಕಾರ ಮಾತ್ರವಲ್ಲ, ಪಕ್ಷ ಕೂಡ ಸಾಮಾಜಿಕ ನ್ಯಾಯಕ್ಕೆ ಆದ್ಯತೆಯನ್ನ ನೀಡುತ್ತೆ. ಈ ಸಲ ಎಲೆಕ್ಷನ್ ನಲ್ಲಿ 66% ಟಿಕೆಟ್ ಅನ್ನ ಅಲ್ಪಸಂಖ್ಯಾತರಿಗೆ ಕೊಟ್ಟಿದ್ದೀವಿ ಅಂತ ಹೇಳಿದ್ದಾರೆ. ಬಿಜೆಪಿ ಮೈತ್ರಿ ಪಕ್ಷ ಆಪ್ನಾದಳ್ ಕೂಡ ತನ್ನ ಮೊದಲ ಅಭ್ಯರ್ಥಿಯನ್ನ ಘೋಷಿಸಿದೆ. ಆ ಮೊದಲ ಟಿಕೆಟ್ ಅನ್ನ ರಾಂಪುರ ಜಿಲ್ಲೆಯ ಸೂಆರ್ ಕ್ಷೇತ್ರದಿಂದ ಹೈದರ್ ಅಲಿ ಖಾನ್ಗೆ ನೀಡಿದೆ. ಭಾರತದ ಅತಿ ಎತ್ತರದ ಮನುಷ್ಯ ಧರ್ಮೇಂದ್ರ ಪ್ರತಾಪ್ ಸಿಂಗ್ ಸಮಾಜವಾದಿ ಪಕ್ಷ ಸೇರಿದ್ದಾರೆ. ಉತ್ತರ ಪ್ರದೇಶದ ಪ್ರತಾಪ್ಗರ್ ಮೂಲದ ಇವರು 8.1 ಅಡಿ ಎತ್ತರ ಇದ್ದಾರೆ.
ಉತ್ತರ ಪ್ರದೇಶದಲ್ಲಿ ಕಾಂಗ್ರೆಸ್ ಸಿಎಂ ಅಭ್ಯರ್ಥಿ ನಾನೇ ಅಂತ ಇಂಡೈರೆಕ್ಟ್ ಆಗಿ ಹೇಳಿರುವಂತಹ ಪ್ರಿಯಾಂಕಾ ವಾದ್ರಾಗೆ ಬಿಎಸ್ಪಿ ಅಧಿನಾಯಕಿ ಮಾಯಾವತಿ ತಿರುಗೇಟು ಕೊಟ್ಟಿದ್ದಾರೆ. ಕಾಂಗ್ರೆಸ್ ಉತ್ತರ ಪ್ರದೇಶದಲ್ಲಿ ಬಿಜೆಪಿಯೇತರ ವೋಟ್ ಬ್ಯಾಂಕ್ ಒಡೆಯೋದು ಬಿಟ್ಟು ಬೇರೇನೂ ಮಾಡಲ್ಲ, ಹೀಗಾಗಿ ಎಲ್ಲರೂ ಬಿಎಸ್ಪಿಗೆ ವೋಟ್ ಹಾಕಿ ಅಂತ ಹೇಳಿದ್ದಾರೆ. ಉತ್ತರ ಪ್ರದೇಶದಲ್ಲಿ ಕಳೆದ ಬಾರಿಯ ಫಲಿತಾಂಶಕ್ಕೆ ಹೋಲಿಸಿದ್ರೆ ಈ ಬಾರಿ ಹೆಚ್ಚಿನ ಸ್ಥಾನಗಳನ್ನು ಗೆದ್ದು ಸ್ಪಷ್ಟ ಬಹುಮತದೊಂದಿಗೆ ಬಿಜೆಪಿ ಮತ್ತೆ ಅಧಿಕಾರಕ್ಕೆ ಬರಲಿದೆ ಅಂತ ಪಕ್ಷದ ನಾಯಕ ಕೇಶವ ಪ್ರಸಾದ್ ಮೌರ್ಯ ಹೇಳಿದ್ದಾರೆ. ಪಂಜಾಬ್ ಮಾಜಿ ಸಿಎಂ ಅಮರಿಂದರ್ ಸಿಂಗ್ ಹೊಸ ಪಕ್ಷ ಪಂಜಾಬ್ ಲೋಕ್ ಕಾಂಗ್ರೆಸ್ ಮುಂಬರುವ ವಿಧಾನಸಭಾ ಚುನಾವಣೆಗೆ 22 ಅಭ್ಯರ್ಥಿಗಳ ಮೊದಲ ಪಟ್ಟಿಯನ್ನು ಬಿಡುಗಡೆ ಮಾಡಿದೆ. ಭಾರತೀಯ ಮಾಜಿ ಹಾಕಿ ಆಟಗಾರ ಅಜಿತ್ ಪಾಲ್ ಸಿಂಗ್ ಕೂಡ ಮೊದಲ ಪಟ್ಟಿಯಲ್ಲಿ ಸ್ಥಾನವನ್ನು ಪಡೆದಿದ್ದಾರೆ. ಅನ್ಹಾಗೆ ಅಮರಿಂದರ್ ಅವರ ಪಂಜಾಬ್ ಲೋಕ್ ಕಾಂಗ್ರೆಸ್ ಬಿಜೆಪಿ ಮತ್ತು ಶಿರೋಮಣಿ ಅಕಾಲಿ ದಳ ಸಂಯುಕ್ತ ಜೊತೆ ಮೈತ್ರಿಯನ್ನ ಮಾಡಿಕೊಂಡಿದೆ. ಸೀಟು ಹಂಚಿಕೆ ಕೂಡ ಫೈನಲ್ ಆಗಿದ್ದು 117 ಸ್ಥಾನಗಳ ಪೈಕಿ ಪಂಜಾಬ್ ಲೋಕ್ ಕಾಂಗ್ರೆಸ್ 37 ಸ್ಥಾನಗಳಲ್ಲಿ ಸ್ಪರ್ಧಿಸಲಿದೆ. ದೆಹಲಿ ಆರೋಗ್ಯ ಸಚಿವ ಸತ್ಯೇಂದ್ರ ಜೈನ್ ರನ್ನ ಜಾರಿ ನಿರ್ದೇಶನಾಲಯ ಅಧಿಕಾರಿಗಳು ಸದ್ಯದಲ್ಲೇ ಅರೆಸ್ಟ್ ಮಾಡಲಿದ್ದಾರೆ ಅಂತ ನನಗೆ ಮೂಲಗಳು ತಿಳಿಸಿವೆ ಅಂತ ದೆಹಲಿ ಸಿಎಂ ಅರವಿಂದ್ ಕೇಜ್ರಿವಾಲ್ ತಿಳಿಸಿದ್ದಾರೆ. ಮುಂಬರುವ ಪಂಜಾಬ್ ವಿಧಾನಸಭಾ ಚುನಾವಣೆ ಗಮನದಲ್ಲಿ ಇಟ್ಕೊಂಡು ಈ ಪ್ಲಾನ್ ಮಾಡಲಾಗ್ತಾ ಇದೆ. ಆದ್ರೆ ಆಮ್ ಆದ್ಮಿ ಪಕ್ಷದ ನಾಯಕರು ಕಾರ್ಯಕರ್ತರು ಇಂಥ ಏಜೆನ್ಸಿಗೆ ಹೆದರಲ್ಲ, ಯಾಕಂದ್ರೆ ಅವರ್ಯಾರು ತಪ್ಪು ಮಾಡೋದಿಲ್ಲ ಅಂತ ಕೇಜ್ರಿವಾಲ್ ಹೇಳಿದ್ದಾರೆ. ಸತ್ಯೇಂದರ್ ಜೈನ್ ಕೂಡ ಪ್ರತಿಕ್ರಿಯಿಸಿ ಇಡಿ ಸಿಬಿಐ ಎಲ್ಲರಿಗೂ ಸ್ವಾಗತ. ಈ ಹಿಂದೆಯೂ 2 ಬಾರಿ ದಾಳಿ ನಡೆಸಿದ್ರು ಯಾವುದೇ ಪ್ರಯೋಜನವಾಗಲಿಲ್ಲ. ಈಗ ಬಂದು ನನ್ನನ್ನು ಅರೆಸ್ಟ್ ಮಾಡೋದಾದ್ರೆ ಮಾಡ್ಲಿ ಅಂತ ಸವಾಲು ಹಾಕಿದ್ದಾರೆ. ಹರಿದ್ವಾರದಲ್ಲಿ ಹಿಂದೂ ಧಾರ್ಮಿಕ ನಾಯಕರ ದ್ವೇಷ ಭಾಷಣ ಪ್ರಕರಣ ಸುಪ್ರೀಂ ಕೋರ್ಟ್ ಮೆಟ್ಟಿಲೇರಿದ್ದು ಹಲವರನ್ನ ಅರೆಸ್ಟ್ ಕೂಡ ಮಾಡಲಾಗಿದೆ. ಅದರ ಬೆನ್ನಲ್ಲೇ ಈಗ 2 ಹಿಂದೂ ಸಂಘಟನೆಗಳು ಸುಪ್ರೀಂ ಕೋರ್ಟ್ಗೆ ಅರ್ಜಿಯನ್ನು ಸಲ್ಲಿಸಿದ್ದು ಹಿಂದೂಗಳ ವಿರುದ್ಧ ದ್ವೇಷ ಭಾಷಣ ಮಾಡಿದ ಮುಸ್ಲಿಂ ನಾಯಕರ ವಿರುದ್ಧವೂ ಕ್ರಮವನ್ನು ಕೈಗೊಳ್ಳಬೇಕು ಅಂತ ಒತ್ತಾಯಿಸಿದೆ. ಹಿಂದೂ ಸೇನೆಯ ಮುಖ್ಯಸ್ಥ ವಿಷ್ಣು ಗುಪ್ತಾ ಸಲ್ಲಿಸಿರುವಂತಹ ಅರ್ಜಿಯಲ್ಲಿ ಎಐಎಂಐಎಂ ಪಕ್ಷದ ಅಸಾದುದ್ದೀನ್ ಓವೈಸಿ ಮತ್ತು ವಾರಿಸ್ ಪಠಾಣ್ ರಂತ ಮುಸ್ಲಿಂ ನಾಯಕರನ್ನ ಅರೆಸ್ಟ್ ಮಾಡಬೇಕು ಅಂತ ಒತ್ತಾಯಿಸಿದ್ದಾರೆ. ಹಿಂದೂ ಫ್ರಂಟ್ ಫಾರ್ ಜಸ್ಟಿಸ್ ಅನ್ನೋ ಸಂಘಟನೆ ಸಲ್ಲಿಸಿರುವಂತಹ ಅರ್ಜಿಯಲ್ಲಿ ಹಿಂದೂಗಳ ವಿರುದ್ಧ ಮುಸ್ಲಿಂ ನಾಯಕರು ಹೇಳಿಕೆ ನೀಡಿರುವಂತಹ 25 ಘಟನೆಗಳನ್ನು ಉಲ್ಲೇಖಿಸಿದ್ದಾರೆ. ಕ್ರಮವನ್ನು ಕೈಗೊಳ್ಳುವಂತೆ ಒತ್ತಾಯಿಸಿದ್ದಾರೆ. ಅರುಣಾಚಲ ಪ್ರದೇಶದ ಭಾರತ ಚೀನಾ ಗಡಿ ಲೈನ್ ಆಫ್ ಆಕ್ಚುಯಲ್ ಕಂಟ್ರೋಲ್ನಲ್ಲಿ ನಾಪತ್ತೆಯಾಗಿದ್ದಂತಹ ಭಾರತದ 17 ವರ್ಷದ ಬಾಲಕನನ್ನ ಚೀನಿ ಸೇನೆ ಪತ್ತೆ ಹಚ್ಚಿದೆ. ಆತನನ್ನ ಭಾರತಕ್ಕೆ ವಾಪಸ್ ಕರೆತರುವ ಪ್ರಕ್ರಿಯೆ ಕೂಡ ಶುರುವಾಗಿದೆ ಅಂತ ಭಾರತೀಯ ಸೇನೆ ತಿಳಿಸಿದೆ. ಜನವರಿ 18ರಂದು ಅಪ್ಪರ್ ಸಿಯಾಂಗ್ ಜಿಲ್ಲೆಯ ಲುಂಗ್ಟಾ ಜೋರ್ ಪ್ರದೇಶದಿಂದ ಮೀರಾಮ್ ತರೋಮ್ ಅನ್ನೋ ಬಾಲಕ ನಾಪತ್ತೆಯಾಗಿದ್ದ. ಈ ವಿಚಾರವನ್ನ ಮೊದಲು ಬೆಳಕಿಗೆ ತಂದಿದ್ದ ಅರುಣಾಚಲ ಪೂರ್ವ ಲೋಕಸಭಾ ಕ್ಷೇತ್ರದ ಬಿಜೆಪಿ ಸಂಸದ ತಾಪಿರ್ ಗಾವೋ ಮೀರಾಮ್ ತರೋಮ್ ಮತ್ತು ಆತನ ಸ್ನೇಹಿತ ಒಟ್ಟಿಗೆ ಈ ಭಾಗದಲ್ಲಿ ಹೋಗ್ತಾ ಇದ್ದಾಗ ಚೀನಿ ಸೇನೆ ಬಾಲಕನನ್ನ ಅಪಹರಿಸಿದೆ. ಸ್ನೇಹಿತ ಹೇಗೋ ಪಾರಾಗಿ ಬಂದು ವಿಷಯವನ್ನು ತಿಳಿಸಿದ್ದಾನೆ ಅಂತ ಹೇಳಿದ್ರು. ಆದರೆ ಸೇನೆ ಮಾತ್ರ ಬಾಲಕ ಬೇಟೆಗೆ ಹೋದಾಗ ನಾಪತ್ತೆಯಾಗಿದ್ದಾನೆ ಅಷ್ಟೇ. ಬಾಲಕನ ಹುಡುಕಾಟಕ್ಕೆ ಚೀನಾದ ಪೀಪಲ್ಸ್ ಲಿಬರೇಷನ್ ಆರ್ಮಿ ಸಹಾಯವನ್ನ ಕೇಳ್ತಾ ಇದ್ದೀವಿ ಅಂತ ಸೇನೆ ತಿಳಿಸಿತ್ತು. ಅಂದ್ಹಾಗೆ 2020ರ ಸೆಪ್ಟೆಂಬರ್ನಲ್ಲೂ ಅಪ್ಪರ್ ಸುಬನ್ಸಿರ್ ಜಿಲ್ಲೆಯಲ್ಲಿ 5ರನ್ನ ಅಪಹರಿಸಿ 1 ವಾರದ ಬಳಿಕ ಬಿಡುಗಡೆ ಮಾಡಿದ್ರು. ಜಮ್ಮು ಕಾಶ್ಮೀರದ ಪುಲ್ವಾಮಾದಲ್ಲಿ ಉಗ್ರನನ್ನ ಅರೆಸ್ಟ್ ಮಾಡಲಾಗಿದೆ. ಬಂಧಿತನನ್ನ ಅವಂತಿಪೋರಾದ ರೆಂಜಿಪೋರಾದ ನಿವಾಸಿ ಉಮರ್ ಫಾರೂಕ್ ಭಟ್ ಅಂತ ಗುರುತಿಸಲಾಗಿದೆ. ಗ್ರನೇಡ್ ಸೇರಿದಂತೆ ಹಲವು ಅನುಮಾನಾಸ್ಪದ ವಸ್ತುಗಳನ್ನು ವಶಕ್ಕೆ ಪಡೆಯಲಾಗಿದೆ. ಪ್ರಾಥಮಿಕ ತನಿಖೆಯಿಂದ ಈತ ಉಗ್ರರಿಗೆ ನೆಲೆ ನೀಡೋದು, ಸಾರಿಗೆ ಸಹಾಯ, ಶಸ್ತ್ರಾಸ್ತ್ರ ಪೂರೈಕೆ ಮಾಡ್ತಾ ಇದ್ದ. ಜೊತೆಗೆ ಪೊಲೀಸರು ಮತ್ತು ಭದ್ರತಾ ಸಿಬ್ಬಂದಿಯ ಚಲನವಲನಗಳ ಕುರಿತು ಜೈಷ್ ಉಗ್ರ ಸಂಘಟನೆಗೆ ಮಾಹಿತಿಯನ್ನ ಕೊಡ್ತಾ ಇದ್ದ ಅಂತ ಗೊತ್ತಾಗಿದೆ. ಎನ್ಡಿಆರ್ಎಫ್ ಅಂದ್ರೆ ರಾಷ್ಟ್ರೀಯ ವಿಪತ್ತು ನಿರ್ವಹಣಾ ಪಡೆಯ ಅಧಿಕೃತ ಟ್ವಿಟರ್ ಖಾತೆಯನ್ನ ಹ್ಯಾಕ್ ಮಾಡಲಾಗಿದೆ ಅಂತ ಎನ್ಡಿಆರ್ಎಫ್ ಮಹಾನಿರ್ದೇಶಕ ಅತುಲ್ ಕರ್ವಾಲ್ ಹೇಳಿದ್ದಾರೆ. ಈ ಖಾತೆಯಲ್ಲಿ ಈವರೆಗೆ ಮಾಡಲಾಗಿದ್ದಂತಹ ಯಾವುದೇ ಪೋಸ್ಟ್ ಕಾಣಿಸ್ತಾ ಇಲ್ಲ. 2006ರಲ್ಲಿ ಸ್ಥಾಪನೆಯಾದ ಎನ್ಡಿಆರ್ಎಫ್ ಗೃಹ ಸಚಿವಾಲಯದ ಅಡಿಯಲ್ಲಿ ಕಾರ್ಯವನ್ನು ನಿರ್ವಹಿಸುತ್ತೆ. ಇವರೆಗೆ ಎನ್ಡಿಆರ್ಎಫ್ ಬೇರೆ ಬೇರೆ ಸಂದರ್ಭಗಳಲ್ಲಿ ಒಟ್ಟಾಗಿ 1.44 ಲಕ್ಷಕ್ಕೂ ಹೆಚ್ಚು ಜನರ ಪ್ರಾಣವನ್ನ ರಕ್ಷಿಸಿದೆ. ಬಡವರಿಗೆ ಅಂತ ಸರ್ಕಾರ ಯಾವುದೇ ಯೋಜನೆಯನ್ನ ತಂದ್ರೂ ಅದರಲ್ಲಿ ಭ್ರಷ್ಟಾಚಾರ ನಡೆಯದೇ ಇರೋದು ತುಂಬಾ ಕಡಿಮೆ. ಅದೇ ರೀತಿ ಬಿಹಾರದ ಶಾಲೆಯಲ್ಲಿ ಹೆಣ್ಮಕ್ಕಳಿಗೆ ನೀಡೋ ಸ್ಯಾನಿಟರಿ ಪ್ಯಾಡ್ ಮತ್ತು ಬಟ್ಟೆಯ ವಿಚಾರದಲ್ಲೂ ಗೋಲ್ಮಾಲ್ ನಡೆದಿದೆ. ಇಲ್ಲಿ ಹೆಣ್ಮಕ್ಕಳು ಮಾತ್ರವಲ್ಲ ಗಂಡು ಮಕ್ಕಳಿಗೂ ಸ್ಯಾನಿಟರಿ ಪ್ಯಾಡ್ ಅನ್ನು ಕೊಟ್ಟಿರೋದಾಗಿ ಲೆಕ್ಕ ನೀಡಲಾಗಿದೆ. ಹಳೆಯ ಮುಖ್ಯೋಪಾಧ್ಯಾಯರು ನಿವೃತ್ತರಾಗಿ ಹೊಸ ಮುಖ್ಯೋಪಾಧ್ಯಾಯರು ಬಂದಾಗ ಈ ವಿಚಾರ ಬೆಳಕಿಗೆ ಬಂದಿದೆ. ಬಾಲಿವುಡ್ ಬ್ಯಾಡ್ ಬಾಯ್ ಸಲ್ಮಾನ್ ಖಾನ್ ಅವರ ಪನ್ವೇಲ್ನಲ್ಲಿರೋ ಫಾರ್ಮ್ ಹೌಸ್ನಲ್ಲಿ ಸ್ಟಾರ್ಗಳ ಶವವನ್ನು ಹೂಳಲಾಗ್ತಾ ಇದೆ. ಅಲ್ಲಿ ಮಕ್ಕಳ ಕಳ್ಳ ಸಾಗಾಣಿಕೆ ನಡೀತಾ ಇದೆ ಅಂತ ಪಕ್ಕದ ಮನೆಯವರು ಆರೋಪಿಸಿದ್ದಾರೆ. ಈಗಾಗಲೇ ಸಲ್ಮಾನ್ ಖಾನ್ ಪನ್ವೇಲ್ ಫಾರ್ಮ್ ಹೌಸ್ ಸಾಕಷ್ಟು ವಿವಾದದಲ್ಲಿದೆ.
ಇದರ ನಡುವೆ ಮತ್ತೆ ಪಕ್ಕದ ಮನೆಯ ಕೇತನ್ ಕಕ್ಕಡ್ ಆರೋಪ ಮತ್ತಷ್ಟು ಅನುಮಾನವನ್ನ ಮೂಡಿಸಿದೆ. ಇದರ ಬೆನ್ನಲ್ಲೇ ಸಲ್ಮಾನ್ ಖಾನ್ ಕೂಡ ಕೇತನ್ ಕಕ್ಕಡ್ ಅವರ ಮೇಲೆ ಮಾನನಷ್ಟ ಮೊಕದ್ದಮೆಯನ್ನು ಹೂಡಿದ್ದಾರೆ. ಬೆಂಗಳೂರಿನಲ್ಲಿ ದುಬಾರಿ ಬೆಲೆಯ ಪರ್ಷಿಯನ್ ಕ್ಯಾಟ್ ಒಂದು ಕಾಣೆಯಾಗಿದ್ದು, ಅದನ್ನು ಹುಡುಕಿಕೊಟ್ಟವರಿಗೆ 35,000 ರೂಪಾಯಿ ಮೊತ್ತದ ಭಾರಿ ಬಹುಮಾನವನ್ನು ನೀಡುವುದಾಗಿ ಅದರ ಮಾಲೀಕರು ಘೋಷಿಸಿದ್ದಾರೆ. ಮಿಸ್ಬಾ ಶರೀಫ್ ಎಂಬುವರಿಗೆ ಸೇರಿದ ಈ ಬೆಕ್ಕು ಬೆಂಗಳೂರಿನ ಜಯನಗರದ ರಾಜಣ್ಣ ಲೇಔಟ್ನಿಂದ ಜನವರಿ 15ರಂದು ಕಾಣೆಯಾಗಿದೆ. ಕೊರೋನಾ ನಿರ್ಬಂಧ ಹಿನ್ನೆಲೆಯಲ್ಲಿ ನ್ಯೂಜಿಲೆಂಡ್ ಪ್ರಧಾನಿ ಜೆಸಿಂಡಾ ಅರ್ಡರ್ನ್ ತಮ್ಮದೇ ಮದುವೆಯನ್ನ ಕ್ಯಾನ್ಸಲ್ ಮಾಡಿದ್ದಾರೆ. ಕೊರೋನಾ ಹಿನ್ನೆಲೆಯಲ್ಲಿ ನ್ಯೂಜಿಲೆಂಡ್ನಲ್ಲಿ ಹೊಸದಾಗಿ ಕೆಲವೊಂದು ನಿರ್ಬಂಧಗಳನ್ನು ವಿಧಿಸಲಾಗಿದೆ. ಅದರಲ್ಲಿ ಲಸಿಕೆ ಹಾಕಿದ 100 ಮಂದಿಗೆ ಮಾತ್ರ ಮದುವೆಗೆ ಅವಕಾಶವನ್ನು ನೀಡಲಾಗಿದೆ. ಈ ಬಗ್ಗೆ ಪ್ರತಿಕ್ರಿಯಿಸಿರುವಂತಹ ಜೆಸಿಂಡಾ, ಕೊರೋನಾ ಪರಿಣಾಮವಾಗಿ ಇಂತಹ ಪರಿಸ್ಥಿತಿ ನ್ಯೂಜಿಲೆಂಡ್ನ ಹಲವಾರು ಜನ ಎದುರಿಸಿದ್ದಾರೆ. ಅಂತವರ ಸಾಲಿನಲ್ಲಿ ಈಗ ನಾನು ಕೂಡ ಸೇರಿದ್ದೀನಿ ಅಂತ ಹೇಳಿದ್ದಾರೆ. ವಿರಾಟ್ ಕೊಹ್ಲಿ ಟೆಸ್ಟ್ ನಾಯಕತ್ವ ಸ್ಥಾನದಿಂದ ಕೆಳಗಿಳಿದಿಲ್ಲ, ಅವರನ್ನ ಬಲವಂತವಾಗಿ ಕೆಳಗಿಳಿಸಲಾಗಿದೆ ಅಂತ ಪಾಕಿಸ್ತಾನದ ಮಾಜಿ ವೇಗಿ ಶೋಯಬ್ ಅಖ್ತರ್ ಹೇಳಿದ್ದಾರೆ. ಕೊಹ್ಲಿಗೆ ಇದು ಒಳ್ಳೆ ಟೈಮ್ ಅಲ್ಲ. ಕೊಹ್ಲಿ ತಾನು ಏನು ಮಾಡಿದ್ದೀನಿ ಅನ್ನೋದನ್ನ ತೋರಿಸಬೇಕಿದೆ. ಅವರೊಬ್ಬ ಶ್ರೇಷ್ಠ ವ್ಯಕ್ತಿ ಮತ್ತು ಕ್ರಿಕೆಟಿಗ, ಶ್ರೇಷ್ಠ ಬ್ಯಾಟ್ಸ್ಮನ್, ವಿಶ್ವದ ಇತರರಿಗಿಂತ ಹೆಚ್ಚಿನ ಸಾಧನೆ ಮಾಡಿದ್ದಾರೆ ಅಂತ ಹಾಡಿ ಹೊಗಳಿದ್ದಾರೆ. ವೆಸ್ಟ್ ಇಂಡೀಸ್ನಲ್ಲಿ ನಡೀತಾ ಇರುವಂತಹ ಐಸಿಸಿ ಅಂಡರ್-19 ವಿಶ್ವಕಪ್ನಲ್ಲಿ ಭಾರತ ಹೊಸ ದಾಖಲೆಯನ್ನ ಬರೆದಿದೆ. ಬ್ರಿಯಾನ್ ಲಾರಾ ಸ್ಟೇಡಿಯಂನಲ್ಲಿ ನಡೆದ ಪಂದ್ಯದಲ್ಲಿ ಉಗಾಂಡ ವಿರುದ್ಧ 326 ರನ್ಗಳ ಅಂತರದಲ್ಲಿ ಗೆದ್ದು ಬೀಗಿದೆ. ಮೊದಲ ಬ್ಯಾಟಿಂಗ್ ಮಾಡಿದಂತಹ ಭಾರತ 50 ಓವರ್ಗಳಲ್ಲಿ 5 ವಿಕೆಟ್ ನಷ್ಟಕ್ಕೆ 405 ರನ್ ಅನ್ನು ಕಲೆ ಹಾಕಿತು. ಭಾರತ ಪರ ರಾಜ್ ಭಾವ 162 ರನ್ ಸಿಡಿಸಿ ಅಜೇಯರಾಗಿ ಉಳಿದ್ರೆ, ರಘುವಂಶಿ 144 ರನ್ ಅನ್ನು ಸಿಡಿಸಿದ್ರು. ಇನ್ನು 406 ರನ್ಗಳ ಬೃಹತ್ ಮೊತ್ತ ಬೆನ್ನತ್ತಿದ ಉಗಾಂಡ 19.4 ಓವರ್ನಲ್ಲಿ 71 ರನ್ಗೆ ಆಲ್ ಔಟ್ ಆಯಿತು. ಬನ್ನೀಗ ಕ್ವಿಕ್ ಆಗಿ ರಾಜ್ಯ, ರಾಷ್ಟ್ರ ಹಾಗೂ ಜಾಗತಿಕ ಮಟ್ಟದ ಕೊರೋನಾ ಅಪ್ಡೇಟ್ ನೋಡ್ಕೊಂಡ್ಬರೋಣ. ಮೊದಲಿಗೆ ರಾಜ್ಯದ ನಂಬರ್ ಸರದಿ. ರಾಜ್ಯದಲ್ಲಿ ಇಂದು 50,210 ಜನರಿಗೆ ಹೊಸದಾಗಿ ಕೊರೋನಾ ಸೋಂಕು ತಗುಲಿದ್ದು 19 ಜನ ಮೃತಪಟ್ಟಿದ್ದಾರೆ. ಈ ಮೂಲಕ ಒಟ್ಟು ಸೋಂಕಿತರ ಸಂಖ್ಯೆ 35,17,682 ಆಗಿದ್ದು, ಒಟ್ಟು ಮೃತಪಟ್ಟವರ ಸಂಖ್ಯೆ 38,582 ಆಗಿದೆ. ಇಂದು 22,842 ಸೋಂಕಿತರು ಗುಣಮುಖರಾಗಿದ್ದು, ಒಟ್ಟು ಗುಣಮುಖರಾದವರ ಸಂಖ್ಯೆ 31,21,274 ಆಗಿದೆ. ರಾಜ್ಯದಲ್ಲಿ ಇನ್ನೂ ಕೂಡ 3,57,796 ಸೋಂಕಿತರು ಚಿಕಿತ್ಸೆಯನ್ನು ಪಡೆಯುತ್ತಾ ಇದ್ದಾರೆ. ಇವತ್ತು 2.20 ಲಕ್ಷಕ್ಕೂ ಅಧಿಕ ಪರೀಕ್ಷೆಗಳನ್ನು ನಡೆಸಲಾಗಿದ್ದು, ಇದುವರೆಗೆ ಒಟ್ಟು 6.05 ಕೋಟಿಗೂ ಹೆಚ್ಚು ಟೆಸ್ಟ್ಗಳನ್ನು ನಡೆಸಿದಂತಾಗಿದೆ. ರಾಜ್ಯದಲ್ಲಿ ಇದುವರೆಗೆ ಒಟ್ಟು 9.33 ಕೋಟಿಗೂ ಹೆಚ್ಚು ಡೋಸ್ ಕೊರೋನಾ ಲಸಿಕೆಯನ್ನು ಹಾಕಲಾಗಿದೆ. ಇಂದು ಈ ಕಾಯಿಲೆಗೆ ಬಲಿಯಾದವರ ಮಾಹಿತಿ ನೋಡೋದಾದ್ರೆ, ಬೆಂಗಳೂರು ನಗರ 8, ಶಿವಮೊಗ್ಗ, ತುಮಕೂರು ತಲಾ 2, ಬಳ್ಳಾರಿ, ಚಾಮರಾಜನಗರ, ಚಿಕ್ಕಬಳ್ಳಾಪುರ, ದಕ್ಷಿಣ ಕನ್ನಡ, ಗದಗ, ಮೈಸೂರು, ರಾಯಚೂರು ತಲಾ 1. ಇಂದು ದಾಖಲಾದ ಹೊಸ ಪ್ರಕರಣದ ಮಾಹಿತಿ ನೋಡೋದಾದ್ರೆ, ಬೆಂಗಳೂರು ನಗರ 26,299, ಮೈಸೂರು 4,359, ತುಮಕೂರು 1,963, ಹಾಸನ 1,922, ಮಂಡ್ಯ 1,455, ಕೊಡಗು 1,139, ಧಾರವಾಡ 955, ಉಡುಪಿ 947, ಬೆಂಗಳೂರು ಗ್ರಾಮಾಂತರ 925, ಬಳ್ಳಾರಿ 904, ಬೆಳಗಾವಿ 885, ಕಲಬುರಗಿ 853, ಕೋಲಾರ 824, ದಕ್ಷಿಣ ಕನ್ನಡ 770, ಚಾಮರಾಜನಗರ 664, ಉತ್ತರ ಕನ್ನಡ 641, ಶಿವಮೊಗ್ಗ 611, ಚಿಕ್ಕಬಳ್ಳಾಪುರ 552, ಕೊಪ್ಪಳ 510, ದಾವಣಗೆರೆ 495, ರಾಯಚೂರು 410, ಬೀದರ್ 368, ಬಾಗಲಕೋಟೆ 331, ಗದಗ 274, ವಿಜಯಪುರ 249, ಚಿತ್ರದುರ್ಗ 246, ರಾಮನಗರ 199, ಹಾವೇರಿ 165, ಯಾದಗಿರಿ 151, ಚಿಕ್ಕಮಗಳೂರು 144. ಇನ್ನು ದೇಶದ ವಿಚಾರಕ್ಕೆ ಬಂದರೆ, ಕಳೆದ 24 ಗಂಟೆಗಳಲ್ಲಿ 3,33,533 ಜನರಿಗೆ ಹೊಸದಾಗಿ ಕೊರೋನಾ ಸೋಂಕು ದೃಢಪಟ್ಟಿದ್ದು, 525 ಸೋಂಕಿತರು ಮೃತಪಟ್ಟಿದ್ದಾರೆ. ಈ ಮೂಲಕ ಒಟ್ಟು ಸೋಂಕಿತರ ಸಂಖ್ಯೆ 3,92,37,000 ದಾಟಿದ್ದು, ಒಟ್ಟು ಮೃತಪಟ್ಟವರ ಸಂಖ್ಯೆ 4,89,409 ಆಗಿದೆ. ಕಳೆದ 24 ಗಂಟೆಗಳಲ್ಲಿ 2,59,168 ಸೋಂಕಿತರು ಗುಣಮುಖರಾಗಿದ್ದು, ಒಟ್ಟು ಗುಣಮುಖರಾದವರ ಸಂಖ್ಯೆ 3,65,60,000 ದಾಟಿದೆ. ದೇಶದಲ್ಲಿ ಇನ್ನೂ ಕೂಡ 21.87 ಲಕ್ಷಕ್ಕೂ ಹೆಚ್ಚು ಸೋಂಕಿತರು ಚಿಕಿತ್ಸೆಯನ್ನು ಪಡೆಯುತ್ತಾ ಇದ್ದಾರೆ. ಭಾರತದಲ್ಲಿ ಗುಣಮುಖ ಪ್ರಮಾಣ 93.18% ಇದ್ದು, ಸಾವಿನ ಪ್ರಮಾಣ 1.25% ಇದೆ. ದೇಶದಲ್ಲಿ ನಿನ್ನೆ 18.75 ಲಕ್ಷಕ್ಕೂ ಹೆಚ್ಚು ಪರೀಕ್ಷೆಗಳನ್ನು ನಡೆಸಲಾಗಿದ್ದು, ಇದುವರೆಗೆ ಒಟ್ಟು 71.55 ಕೋಟಿ ಟೆಸ್ಟ್ಗಳನ್ನು ನಡೆಸಿದಂತಾಗಿದೆ. ದೇಶದಲ್ಲಿ ನಿನ್ನೆ 71.10 ಲಕ್ಷಕ್ಕೂ ಅಧಿಕ ಡೋಸ್ ಕೊರೋನಾ ಲಸಿಕೆಯನ್ನು ಹಾಕಲಾಗಿದ್ದು, ಇದುವರೆಗೆ ಒಟ್ಟು 161.92 ಕೋಟಿಗೂ ಅಧಿಕ ಡೋಸ್ ಲಸಿಕೆ ಹಾಕಿದಂತಾಗಿದೆ. ಇನ್ನು ಜಾಗತಿಕ ವಿಚಾರಕ್ಕೆ ಬಂದರೆ, ಇಡೀ ಪ್ರಪಂಚದಲ್ಲಿ ಕಳೆದ 24 ಗಂಟೆಗಳಲ್ಲಿ 26.70 ಲಕ್ಷಕ್ಕೂ ಹೆಚ್ಚು ಜನರಿಗೆ
ಕೊರೋನಾ ಸೋಂಕು ದೃಢಪಟ್ಟಿದೆ. ಈ ಮೂಲಕ ಜಾಗತಿಕ ಸೋಂಕಿತರ ಸಂಖ್ಯೆ 34.93 ಕೋಟಿ ದಾಟಿದ್ದು, ಒಟ್ಟು ಮೃತಪಟ್ಟವರ ಸಂಖ್ಯೆ 55.92 ಲಕ್ಷ ದಾಟಿದೆ. ಇನ್ನು ಟಾಪ್ 5 ಕೊರೋನಾ ಪೀಡಿತ ರಾಷ್ಟ್ರಗಳ ಅಪ್ಡೇಟ್ ನೋಡೋದಾದ್ರೆ, ಟೋಟಲ್ ಅಲ್ಲಿ ನಂಬರ್ 1 ಇರುವ ಅಮೆರಿಕದಲ್ಲಿ ಕಳೆದ 24 ಗಂಟೆಗಳಲ್ಲಿ 2,86,000ಕ್ಕೂ ಅಧಿಕ, ಭಾರತ 3,33,000ಕ್ಕೂ ಅಧಿಕ, ಬ್ರೆಜಿಲ್ 1,65,000ಕ್ಕೂ ಅಧಿಕ, ಯುನೈಟೆಡ್ ಕಿಂಗ್ಡಮ್ 77,000ಕ್ಕೂ ಅಧಿಕ, ಫ್ರಾನ್ಸ್ 3,89,000ಕ್ಕೂ ಅಧಿಕ ಪ್ರಕರಣಗಳು ದಾಖಲಾಗಿವೆ. ಸೊ ಫ್ರೆಂಡ್ಸ್, ಇದಾಗಿತ್ತು ಇವತ್ತಿನ ಫುಲ್ ನ್ಯೂಸ್. ನಾವು ಕುಯ್ದಿಲ್ಲ, ಎಳೆದಿಲ್ಲ, ಕಿರುಚಾಡಿಲ್ಲ, ಕೇವಲ ಸುದ್ದಿಯ ರೂಪದಲ್ಲಿ ನೀಡುವ ಪ್ರಯತ್ನವನ್ನ ಮಾಡಿದ್ದೇವೆ. ನಮ್ಮ ಈ ಪ್ರಯತ್ನ ನಿಮಗೆ ಇಷ್ಟವಾಗಿದ್ರೆ ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗಿ, ಹಾಗೆ ಪಕ್ಕದಲ್ಲಿರುವ ಗಂಟೆ ಗುರುತಿನ ಮೇಲೆ ಕ್ಲಿಕ್ ಮಾಡೋದನ್ನ ಯಾವುದೇ ಕಾರಣಕ್ಕೂ ಮರಿಬೇಡಿ. ಧನ್ಯವಾದ.